2 ದಿನಗಳ ಕೊಡಗು ಪ್ರವಾಸ, ಸರ್ಕಾರಿ ಕಚೇರಿಗಳ ಪರಿಶೀಲನೆ, ಸಾರ್ವಜನಿಕರ ದೂರುಗಳ ವಿಚಾರಣೆ, ವಿವಿಧ ಸ್ಥಳಗಳಿಗೆ ದಿಢೀರ್ ಭೇಟಿ. ಅಂತಿಮವಾಗಿ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ತೀವ್ರ ಅಸಮಾಧಾನ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ, ಮಡಿಕೇರಿ ನಗರಸಭೆ ಅಲ್ಲ ನರಕಸಭೆ ಎಂದು ಕಿಡಿಕಾರಿದ್ದಾರೆ. ಸ್ಟೋನ್ ಹಿಲ್ ತ್ಯಾಜ್ಯ ಘಟಕದ ಅವ್ಯವಸ್ಥೆ ಸೇರಿದಂತೆ ತಾನು ಭೇಟಿ ನೀಡಿದ ಎಲ್ಲಾ ಕಡೆಗಳಲ್ಲೂ ಸುಮೋಟೋ ಪ್ರಕರಣ ದಾಖಲಿಸುವುದಾಗಿ ಘೋಷಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ 2 ದಿನಗಳ ಕಾಲ ಸರ್ಕಾರಿ ಕಚೇರಿಗಳು, ಕಸ ವಿಲೇವಾರಿ ಘಟಕ, ಸಾರ್ವಜನಿಕ ಸ್ಥಳಗಳು ಹಾಗೂ ಇಲಾಖೆಗಳ ಕಾರ್ಯವೈಖರಿಯನ್ನು ಪರಿಶೀಲಿಸಿದ ಬಳಿಕ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಮಡಿಕೇರಿಯ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳು ವೇಗವಾಗಿ ನಡೆಯುತ್ತಿಲ್ಲ. ಹಲವು ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇರೋದ್ರಿಂದ ಸಾರ್ವಜನಿಕರು ಅನಗತ್ಯವಾಗಿ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಸುಮಾರು 350 ಲೋಕಾಯುಕ್ತ ಪೊಲೀಸ್ ಹುದ್ದೆಗಳು ಖಾಲಿ ಇವೆ. ಕೊಡಗಿನಲ್ಲಿ 1 ಲೋಕಾಯುಕ್ತ ಇನ್ಸ್ಪೆಕ್ಟರ್ ಹುದ್ದೆ ಖಾಲಿ ಇದೆ ಎಂದು ತಿಳಿಸಿದರು. ಸ್ಟೋನ್ ಹಿಲ್ ಕಸ ವಿಲೇವಾರಿ ಘಟಕದ ಅವ್ಯವಸ್ಥೆಯನ್ನು ತೀವ್ರವಾಗಿ ಖಂಡಿಸಿದ ಅವರು, ಮಡಿಕೇರಿ ನಗರಸಭೆ ಅಲ್ಲ ನರಕಸಭೆ ಎಂದು ಕಿಡಿಕಾರಿದ್ರು. ತ್ಯಾಜ್ಯ ನಿರ್ವಹಣೆಯ ವೈಫಲ್ಯದ ಕುರಿತು ಸುಮೋಟೋ ಪ್ರಕರಣ ದಾಖಲಿಸಲಾಗುವುದು. ಸಮಸ್ಯೆ ಸಂಪೂರ್ಣ ಬಗೆಹರಿಯುವವರೆಗೂ ಪ್ರಕರಣವನ್ನು ಮುಕ್ತಾಯಗೊಳಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಮಡಿಕೇರಿಯ ಹೈಟೆಕ್ ಮಾರುಕಟ್ಟೆ, ಚರಂಡಿ ನಿರ್ವಹಣೆ, ನಗರ ಸ್ವಚ್ಛತೆ ಸೇರಿದಂತೆ ಹಲವು ವಿಷಯಗಳಲ್ಲಿ ನಗರಸಭೆಯ ಕಾರ್ಯವೈಖರಿ ತೃಪ್ತಿಕರವಾಗಿಲ್ಲ ಎಂದು ಟೀಕಿಸಿದರು. ಇದೇ ವೇಳೆ ರೆವಿನ್ಯೂ ಇಲಾಖೆಗೆ ಸಂಬಂಧಿಸಿದ ಹಕ್ಕುಪತ್ರ, ಪೌತಿ ಖಾತೆ ಬದಲಾವಣೆ ಹಾಗೂ ಜಮೀನು ವಿವಾದಗಳಿಗೆ ಸಂಬಂಧಿಸಿದ ಒಟ್ಟು 78 ಪ್ರಕರಣಗಳ ಪೈಕಿ 45 ಪ್ರಕರಣಗಳನ್ನು ಸ್ಥಳದಲ್ಲಿ ಇತ್ಯರ್ಥಪಡಿಸಲಾಗಿದೆ ಎಂದು ಉಪಲೋಕಾಯುಕ್ತರು ಮಾಹಿತಿ ನೀಡಿದರು. ದಾಸವಾಳ ರಸ್ತೆಯ ಉದ್ಯಾನದಲ್ಲಿ ವೈದ್ಯಕೀಯ ತ್ಯಾಜ್ಯ ಪತ್ತೆಯಾದ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಿಸಲು ಎಸ್ಪಿಗೆ ಸೂಚಿಸಿದರು. ಈಗಾಗಲೇ ಕ್ರಮ ವಹಿಸಿರುವುದಾಗಿ ಎಸ್ಪಿ ತಿಳಿಸಿದರು. ಆರ್ಟಿಒ ಕಚೇರಿಗಳಲ್ಲಿ ಗ್ರಾಹಕರ ಸೋಗಿನಲ್ಲಿ ಪರಿಶೀಲನೆ ನಡೆಸಿ ಭ್ರಷ್ಟಾಚಾರ ತಡೆಗೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಆನ್ಲೈನ್ ಸೇವೆಯಲ್ಲೂ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರ್ತಿದ್ದು, ಅವುಗಳ ಪರಿಶೀಲನೆಯೂ ನಡೆಯಲಿದೆ ಎಂದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರ್ತವ್ಯ ಲೋಪ ಮಾಡುವ ವೈದ್ಯರ ವಿರುದ್ಧವೂ ದೂರು ಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕುಶಾಲನಗರದ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ ವೇಳೆ ವೃದ್ಧರ ಆರೈಕೆ ಉತ್ತಮವಾಗಿದ್ದರೂ ಕಟ್ಟಡ ಹಾಗೂ ಪರಿಸರ ಸೂಕ್ತವಾಗಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಕ್ಕದಲ್ಲಿರುವ ಸರ್ಕಾರಿ ಕಟ್ಟಡವನ್ನು ವೃದ್ಧಾಶ್ರಮಕ್ಕೆ ನೀಡುವ ಬಗ್ಗೆ ಪರಿಶೀಲಿಸಬೇಕೆಂದು ಸಲಹೆ ನೀಡಿದರು. ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಅಮಾನತುಗೊಂಡ ಅಧಿಕಾರಿಗಳನ್ನು ಮತ್ತೆ ಅದೇ ಹುದ್ದೆಗೆ ನೇಮಕ ಮಾಡುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ, ನೇಮಕಾತಿ ಸರ್ಕಾರದ ಅಧಿಕಾರವಾಗಿದ್ದರೂ ಲೋಕಾಯುಕ್ತರ ಗಮನಕ್ಕೆ ತಂದರೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದರು. ನಗರಸಭೆ ಅಲ್ಲ, ಅದು ನರಕಸಭೆ. ನಾನು ಹೇಳಿದೆ ನರಕಸಭೆ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಎಲ್ಲ ಕಂಪ್ಲೇಂಟ್ಸ್ ಮಾಡಿದ್ರೆ ನಗರಸಭೆ. ಇದಿಷ್ಟು ಕೂಡ ನಾನು ಬಂದು ನೋಡಿ ಹೇಳ ತನಕ ಮಾಡಿದೆ ಅಲ್ವಾ? ಅದೇ ಟ್ರೈನ್ ನೋಡಿ ಇಲ್ಲಿ ಟ್ರೈನ್ ಎಲ್ಲ ಹೋಗಿತ್ತು, ಮುಚ್ಕೊಂಡು ಕಬ್ಬೆದ್ದು ಕೂಡು ಎಲ್ಲ ಮುಚ್ಕೊಂಡು ಹೋಗ್ತಿತ್ತು. ಎಲ್ಲ ಟ್ರೈನ್ ಕ್ಲಿಯರ್ ಮಾಡಿದ್ದಾರೆ. ಅಲ್ಲಿ ಬಿದ್ದಿದ್ದ ನೀರು, ಅಪ್ಪ ಇದು ನಿಮ್ಮ ಕರ್ತವ್ಯ ನೀವು ಮಾಡೋದಕ್ಕೆ, ನಾನು ಬಂದು ನಿಮ್ಮ ಕರ್ತವ್ಯ ಮಾಡಪ್ಪ ಅಂತ ನೀವು ಎಲ್ಲೇ ಹೋಗಿ ಮುಂದೆ ಗೊತ್ತಾಯ್ತಾ? ಇಂಥವ್ರು ಇದ್ರಪ್ಪ ಕಮಿಷನರು, ಇಷ್ಟು ಕೆಲಸ ಒಳ್ಳೆ ಕೆಲಸ ಮಾಡಿದ್ರು ಅಂತ ಎಲ್ಲ ನೆನೆಸ್ಕೋಬೇಕು. ಹಂಗೆ ಮಾಡೋದು. ಇದಕ್ಕೆ ಇನ್ನೊಂದು ಕೆಲಸ ಮಾಡಬೇಕು. ನಾನು ಇದನ್ನು ರಿಜಿಸ್ಟರ್ ಮಾಡ್ಕೋತೀನಿ ಕೇಸು, ಇಷ್ಟಕ್ಕೆ ಕ್ಲೋಸ್ ಮಾಡೋಲ್ಲ ಗೊತ್ತಾಯ್ತಾ? ಇದನ್ನು ಇಲ್ಲಿ ಅವ್ರಿಗೆ ಕೆಳಭಾಗ ಇದೆಯಲ್ಲ, ಇದೆಲ್ಲ ಮಣ್ಣು, ಇದೆಲ್ಲ ಮಡ್ಡೆ ಇದೆ. ನೀರು ಇದ್ರೊಳಕ್ಕೆ ಏನಾದ್ರು ಹೋಯ್ತು ಅಂತಂದರೆ ಎಲ್ಲ ಬುರ್ಜೆ ಆಗುತ್ತೆ. ಈಗ ಕಾಂಕ್ರೀಟ್ ಎಲ್ಲಿದೆ? ನೀವು ಒಂದು ಕಡೆಗೂ ಕಾಂಕ್ರೀಟ್ ಇಲ್ಲ. ಎತ್ತರ ದಿಬ್ಬ ನಾನು ಓಡಾಡೋದಲ್ಲ ಅದೇನೆ, ಎಲ್ಲಿದೆ ಕಾಂಕ್ರೀಟ್? ಒಳಗಡೆ ಕಾಂಕ್ರೀಟ್ ಮಾಡಿಸಿ ಹೋಗಿದ್ರೆ ಕ್ಲೀನಾಗಿ ಒಂದ್ಸಲಿ ತೆಗೆಸಿ ಎಲ್ಲ ಅದನ್ನು ಕ್ಲೀನಾಗಿ ಕಾಂಕ್ರೀಟ್ ಮಾಡಿಸಿ. ಅರ್ಥ ಆಯ್ತು? ಕ್ಲೀನಾಗಿರುತ್ತೆ. ನೀರು ಬಿದ್ದರೂ ಕೂಡ ಒಂದು ವಾಟ ಕೊಟ್ಬಿಟ್ರೆ ಅದು ಬಿದ್ದಿದ್ದ ನೀರು ಕೂಡ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಸೈಡ್ಸ್ ಎಲ್ಲ ಒಳಕ್ಕೆ ನೀರು ಹೋಗ್ದಂಗೆ ಮಾಡಬೇಕು. ಅದಕ್ಕೆ ಗ್ಲಾಸ್ ಇದನ್ನು ಫ್ಯಾಬ್ರಿಕೇಶನ್ ಮಾಡಿಸ್ಬಿಟ್ರೆ ಬೆಳಕು ಬರುತ್ತೆ, ಗಾಳಿನೂ ಬರುತ್ತೆ, ನೀರು ಮಳೆ ಬಂದಿದ್ದ ನೀರು ಅವ್ರಿಗೆ ಹೋಗುತ್ತೆ. ಸೈಡ್ಸು ಅಷ್ಟೇ ಎಲ್ಲ ಫ್ಲ್ಯಾಟ್ ಇದೆಯಲ್ಲ, ಅವ್ರು ಕೂತ್ಕೊಳ್ಳೋ ಜಾಗ. ನಾನು ಹೇಳಿದ್ನಲ್ಲ, ನೀವೇ ನಡೆಸ್ಬೋದು ಅದನ್ನು. ಮಾರ್ಕೆಟ್ ನಿಮಗೆ ಬಾಡಿಗೆ ಬರೋಂಗೆ ಮಾಡ್ಕೋಬೋದು. ಬಟ್ ಸರ್ಕಾರಿ ಕಚೇರಿಗಳಲ್ಲಿ ಆಗ್ತಿರ್ತಕ್ಕಂಥ ಏನು ಕೆಲಸ ಕಾರ್ಯಗಳು ಅಷ್ಟು ಸ್ಪೀಡಾಗಿ ಎಫಿಷಿಯೆಂಟಾಗಿ ಇನ್ನೂ ಆಗ್ತಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನಾವು ಸುಮಾರು 3 ವರ್ಷದಿಂದ ನಾನು ಇಲ್ಲಿಗೆ ಬಂದಿದ್ದೆ. ಬಂದಾಗ ಕೆಲವು ಈ ಡಿಪಾರ್ಟ್ಮೆಂಟ್ಗಳಿಗೆ, ಈಗ ಆಸ್ಪತ್ರೆ ಇರ್ಬೋದು ಅಥವಾ ಹಾಸ್ಟೆಲ್ಗಳಿರ್ಬೋದು,
ಅವುಗಳನ್ನೆಲ್ಲ ಹೋದ ಸರಿ ಬಂದಾಗಲೂ ಕೂಡ ನಾನು ವಿಸಿಟ್ ಮಾಡಿದ್ದೆ. ಅಷ್ಟೊಂದು ಕಂಪ್ಲೀಟಾಗಿ ಕಂಪ್ಲಯನ್ಸ್ ಆಗಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸ್ಪೀಡ್ನಲ್ಲಿ ಅದು ಕಂಪ್ಲಯನ್ಸ್ ಆಗಿಲ್ಲ. ಕೆಲವೊಂದು ಕಂಪ್ಲಯನ್ಸ್ ಮಾಡಿದ್ದಾರೆ, ಅಂದರೆ ನಾವು ಹೇಳಿದ ವಿಚಾರಗಳನ್ನು ಗಮನಕ್ಕೆ ತಗೊಂಡು ಮಾಡಿದ್ದಾರೆ. ನಾನು ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಬರುವಾಗಲೇ ಕುಶಾಲನಗರದಿಂದ, ಅಲ್ಲಿ ಕುಶಾಲನಗರದಲ್ಲಿ 2 ಹಾಸ್ಟೆಲ್ಲು ಮತ್ತು ಒಂದು ವೃದ್ಧಾಶ್ರಮ ವಿಸಿಟ್ ಮಾಡಿದೆ. ವೃದ್ಧಾಶ್ರಮ ಪಾಪ ಅಲ್ಲಿ ಎಲ್ಲ ಅಲ್ಲಿರ್ತಕ್ಕಂಥವ್ರು ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ, ಮಾತಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ ಅಂಥ ವೃದ್ಧರು, ವಯಸ್ಸಾದರು, ಸುಮಾರು 70ರಿಂದ ವಯಸ್ಸಿನ ಮೇಲಿರ್ತಕ್ಕಂಥವ್ರೆಲ್ಲರೂ ಅಲ್ಲಿ ಇದ್ದಾರೆ. ಅವ್ರನ್ನ ಮನೆಗಳಲ್ಲಿ ಕೆಲವ್ರನ್ನ ಅಬಾಂಡನ್ ಮಾಡಿಬಿಟ್ಟಿದ್ದಾರೆ. ಮಕ್ಕಳು ಮರಿ ಇದ್ದರೂ, ಅಣ್ಣ ತಮ್ಮಂದ್ರು ಇದ್ರೂ ನೋಡ್ಕೊಳ್ಳೋದಿಲ್ಲ. ಅಂಥವ್ರಿಗೆಲ್ಲ ಅಲ್ಲಿ ಆಶ್ರಯ ಕೊಟ್ಟು ಮಾಡ್ತಾಯಿದ್ದಾರೆ. ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ. ಆದರೆ ಅಲ್ಲಿ ಇರ್ತಕ್ಕಂಥ ವಾತಾವರಣ ಸರಿ ಇಲ್ಲ, ಬಿಲ್ಡಿಂಗ್ ಸರಿ ಇಲ್ಲ, ಒಳ್ಳೆ ಡೈಲಾಪಿಲೇಟೆಡ್ ಒಂದು ಹಳೇ ಮನೆ ಒಳಗೆ ಬಾಡಿಗೆಗೆ ಇದ್ದಾರೆ. ಅದು ಕೇಳಿದೆ. ಈಗ ಅವ್ರು ಬಂದಿದ್ದರು, ಮೇಡಮ್ ಡೆಪ್ಟಿ ಡೈರೆಕ್ಟ್ರು ವಿಮಲಾ ಅಂತಂದು ಈಗ ಅವ್ರು ಬಂದಿದ್ದರು. DC ಅವ್ರಿಗೆ ಮತ್ತು CEO ಅವ್ರಿಗೂ ಹೇಳಿದ್ದೀನಿ, ಆ ಹತ್ತಿರದಲ್ಲಿ ಯಾವುದಾದ್ರು ಒಳ್ಳೆಯ ಬಿಲ್ಡಿಂಗ್ ಇದ್ದರೆ, ಸರ್ಕಾರಿ ಬಿಲ್ಡಿಂಗ್ ಇದ್ದರೆ ಅವರು ಬಾಡಿಗೆ ಕೊಡೋದಕ್ಕೆ, ಅಥವಾ ಅವ್ರಿಗೆ ನೆನ್ನೆ ಆ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರ ಮೂಲಕ ಅದನ್ನು ಕೊಡಿಸ್ಬೋದಾ. ಒಂದು 40 ಜನ ಅಕಾಮಿಡೇಟ್ ಆಗುವಷ್ಟು ಕೊಟ್ಟರೆ, ಈಗ ಒಂದು 20 ಜನ ಇರ್ಬೋದು, ಇನ್ನು ಮುಂದಕ್ಕೆ ಅಂಥವೆಲ್ಲ ಜಾಸ್ತಿ ಆಗ್ತಿರುತ್ತೆ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಂಡೆ ಹೊರಗೆ ಬಿಡೋರು ಜಾಸ್ತಿ ಆದರೆ ಅವ್ರು ಎಲ್ಲಿಗೆ ಹೋಗಬೇಕು ಅಂಥ ಪರಿಸ್ಥಿತಿ ಬರುತ್ತೆ. ಸೊ ಅಲ್ಲಿ ಊಟ ತಿಂಡಿದು, ಬೆಡ್ ಸ್ಪ್ರೆಡ್ಡು, ಹೊತ್ತಿಗೆ ಎಲ್ಲ ನೋಡಿದ್ರೆ ಸ್ವಲ್ಪ ಎಲ್ಲ ಹಳತಾಗಿದೆ ಪಾಪ. ಅದಕ್ಕೆಲ್ಲ ಸರ್ಕಾರನೂ ಕೂಡ ಇನ್ನು ಸ್ವಲ್ಪ ಗಮನ ಹರಿಸಿ ಅದಕ್ಕೆ ಸ್ವಲ್ಪ ಫಂಡ್ಸು ಜಾಸ್ತಿ ಕೊಡೋದಂಗೆ ಮಾಡಬೇಕು. ಅದಕ್ಕೆ 12 ಲಕ್ಷ ಕೊಡ್ತಾರಂತೆ ಒಂದು ವರ್ಷಕ್ಕೆ. ಅದು ಸಾಕಾಗೋದಿಲ್ಲ ಅಂತಂದವ್ರು ಹೇಳೋದು. ಒಂದು ಟ್ರಸ್ಟ್ ಇದೆ, ಟ್ರಸ್ಟ್ನವರು ಸೇರಿಕೊಂಡು ಮಾಡ್ತಾಯಿದ್ದಾರೆ ಈಗ. ಅದಕ್ಕೆ ನೋಡೋಣ, ನೀವು ಒಂದು ರೆಪ್ರೆಸೆಂಟೇಷನ್ ಕೊಡಿ, ಸರ್ಕಾರದ ಗಮನ ಸೆಳೆದು ಅದನ್ನು ಹೆಚ್ಚುವರಿಯಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಅಂತಲೂ ಕೂಡ ಹೇಳಿದೆ. ಅಲ್ಲಿ 2 ಹಾಸ್ಟೆಲ್ಸು ವಿಸಿಟ್ ಮಾಡಿದ್ವಿ. ಹಾಸ್ಟೆಲ್ನಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಇದೇ ಥರ ಈಗ ನೋಡಿದ್ವಲ್ಲ ನಾವು, ಸಣ್ಣ ಪುಟ್ಟ ತೊಂದರೆಗಳು, ನೀರಿನ ತೊಂದರೆ ಇರ್ಬೋದು, ಊಟ ತಿಂಡಿ ತೊಂದರೆ ಇರ್ಬೋದು, ಅಥವಾ ಬೆಡ್ಡು ಇದು ಕೊಡೋದ್ರಲ್ಲಿ, ಲೈಬ್ರರಿ ಮಕ್ಕಳಿಗೆ ಕೊಡೋದ್ರಲ್ಲಿ ಅದೆಲ್ಲ ಸ್ವಲ್ಪ ಅಷ್ಟು ಎಫೆಕ್ಟಿವ್ ಆಗಿ ಆಗ್ತಾಯಿಲ್ಲ. ಅದನ್ನೆಲ್ಲ ಎಲ್ಲೆಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ ಅದೆಲ್ಲನೂ ಒಂದೊಂದು ಸುಮೋಟೋ ಪ್ರಕರಣಗಳನ್ನು ನೋಂದಾವಣೆ ಮಾಡ್ಕೋತೀನಿ. ಎಷ್ಟು ಕಡೆ ವಿಸಿಟ್ ಮಾಡಿದ್ದೀನೋ ಅಷ್ಟರದ್ದು ಒಂದೊಂದು ಕೇಸ್ ಅಂತೂ ರಿಜಿಸ್ಟರ್ ಮಾಡ್ಕೋತೀನಿ. ಈಗ ಅಷ್ಟಕ್ಕೂ ಏನೇನು ನಾವು ಡೈರೆಕ್ಷನ್ಗಳನ್ನು ಕೊಟ್ಟಿದ್ದೀವಿ ಅದಾಗೋವರೆಗೂ ಆ ಕೇಸ್ಗಳನ್ನು ಕ್ಲೋಸ್ ಮಾಡೋಲ್ಲ, ಕಂಪ್ಲೈನ್ಸ್ ಮಾಡೋವರೆಗೂ ಮಾಡ್ತೀವಿ. ನಮಗೆ ಏನು ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ ಕೊಡಬೇಕು ಅಥವಾ ಅವ್ರಿಗೆ ಶಿಕ್ಷೆನೇ ಕೊಡಿಸ್ಬೇಕು ಅನ್ನೋ ಉದ್ದೇಶ ಎರಡನೇದು, ಸೆಕೆಂಡ್ರಿ. ಮೊದಲನೇದು ಪ್ರೈಮರಿ ಏನಪ್ಪ ಅಂತಂದರೆ ಏನು ಸಮಸ್ಯೆ ಇದೆ, ಆ ಸಮಸ್ಯೆ ಪರಿಹಾರ ಮಾಡೋದು ಹೇಗೆ ಅಂತಂದು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ SJ ಸೋಮಶೇಖರ್, ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, CEO ಆನಂದ್ ಪ್ರಕಾಶ್ ಮೀನಾ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕೊಡಗು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ, ಉಪ ಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಾಟೀಲ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.